ಗುರು ನಮಸ್ಕಾರ, ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನು ಗುರು ವಿಡಿಯೋನೇ ಬರ್ತಾ ಇಲ್ಲ, ವೀಡಿಯೋಸೇ ಬಿಡ್ತಾ ಇಲ್ಲ, ಯಾಕೆ ಗುರು ವೀಡಿಯೋಸ್ ಮಾಡೋದು ಬಿಟ್ಟಿದ್ದಾರೆ ಅಂತ ಎಲ್ಲ ಕೇಳ್ತಾ ಇದ್ರಿ. ಹಂಗೆಲ್ಲ ಏನು ಮ್ಯಾಟ್ರ್ ಇಲ್ಲ ಕಣ್ರಣ. ಏನೋ ಒಂದು ಕೆಲಸ ಬಂತು, ಸೊ ಕೆಲಸಕ್ಕೋಸ್ಕರ ಬ್ಯುಸಿ ಆಗಿಬಿಟ್ಟಿದ್ದೆ, ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇನ್ನು ಆ ಕಡಕ್ಕೆ ಇಳಿದಾಗಿದೆ. ರೆಗ್ಯುಲರಾಗಿ ವೀಡಿಯೋಸ್ ಮಾಡ್ತಾ ಇರೋದೆ, ಅಪ್ಲೋಡ್ ಮಾಡ್ತಾ ಇರೋದೆ. ನೋಡಿಬಿಟ್ಟು ಖುಷಿ ಪಡಿಯೋಕ್ಕೆ ಸಪೋರ್ಟ್ ಕೂಡ ಮಾಡಿ ಗುರು. ಏನಪ್ಪ ಅಂದರೆ ಇವತ್ತು ನಾನು ಕರ್ನಾಟಕದ ಕಿರೀಟ ಅಂದರೆ ಈಗ ನಮ್ಮ ಕರ್ನಾಟಕ ಏನು ರಾಜ್ಯ ಶುರು ಆಗುತ್ತಲ್ಲ, ಕರ್ನಾಟಕದ ಟಾಪಲ್ಲಿರುವಂತಹ ಜಿಲ್ಲೆ ಬೀದರ್ ಜಿಲ್ಲೆಗೆ ನಾನು ಬಂದಿದ್ದೀನಿ. ಇದನ್ನು ಕರ್ನಾಟಕದ ಕಿರೀಟ ಅಂತ ಕರೀತಾರೆ. ಕರ್ನಾಟಕದ ಕಿರೀಟ ಅಂತ ಯಾಕಪ್ಪ ಅಂದರೆ ಕರ್ನಾಟಕದ ಟಾಪಲ್ಲಿ ಇರುವಂತಹ ಈ ನಮ್ಮ ಬೀದರ್ ಜಿಲ್ಲೆಗೆ ನಾನಿವತ್ತು ಬಂದಿದ್ದೀನಿ. ಕರ್ನಾಟಕದ ಕಿರೀಟ ಅಷ್ಟೇ ಅಲ್ಲ, ಇದನ್ನು ಐತಿಹಾಸಿಕ ನಗರ ಅಂತಲೂ ಕೂಡ ಕರೀತಾರೆ. ರಾಯಲ್ ಸಿಟಿ ಬೀದರ್ ಕೂಡ ಅಂತಲೂ ಇಲ್ಲಿನ ಜನಗಳು ಕರ್ಕೋತಾರೆ. ನಾನಿವತ್ತು ನಿಮ್ಮೆಲ್ಲರಿಗೂ ಬೀದರ್ ತೋರ್ಸೋಕ್ಕೆ ಅಂತ ಹೊರಟಿದ್ದೀನಿ. ಸೊ ವಿಡಿಯೋದಲ್ಲಿ ಎಲ್ಲರೂ ಕನೆಕ್ಟ್ ಆಗಿರಿ, ಕೊನೆ ತನಕ ವೀಡಿಯೋಸ್ನ ನೋಡಿ. ವಿಡಿಯೋನ ಮುಂದುವರಿಸ್ತೀನಿ, ಹೀಗೆ ವಿಡಿಯೋದಲ್ಲಿ ಕನೆಕ್ಟ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಗುರು ವೆಲ್ಕಮ್ ಟು ಐತಿಹಾಸಿಕ ನಗರ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆ. ಗುರು ಬೀದರನ್ನು ಸುತ್ಕೊಂಡು ನಾನೀಗ ಬೀದರ್ ಜಿಲ್ಲೆಯಲ್ಲಿ ಇರುವಂತಹ ಬೀದರ್ ಸಿಟಿಯಲ್ಲಿ ಇರುವಂತಹ ಸರಿಸುಮಾರು 325 ವರ್ಷ ಹಳೆ ಬರೀದ್ ಕುಟುಂಬದವರ ಸಮಾಧಿಗಳನ್ನು ನೋಡೋಕ್ಕೆ ನಾನು ಬಂದಿದ್ದೇನೆ. ಬರೀದ್ ವಂಶಸ್ಥರು ಈ ಬೀದರ್ ಜಿಲ್ಲೆಯಲ್ಲಿ ಆಳ್ವಿಕೆಯನ್ನು ಮಾಡಿದ್ರು. 15ನೇ ಶತಮಾನದಿಂದ ಹಿಡ್ಕೊಂಡು 17ನೇ ಶತಮಾನ ತನಕ, ಅಂದರೆ ಒಟ್ಟು 200 ವರ್ಷಗಳ ತನಕ ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ರು. ಈ ವಂಶಸ್ಥರ ಸಮಾಧಿಗಳನ್ನು ಆ ಆಳ್ವಿಕೆಯ ವರ್ಷಗಳ ಮಧ್ಯದಲ್ಲಿ ಇಲ್ಲಿ ಕಟ್ಕೊಂಡ್ರು. 15ನೇ ಶತಮಾನದಿಂದ ಹಿಡ್ಕೊಂಡು 17ನೇ ಶತಮಾನದ ತನಕ ಇಲ್ಲಿ ಆಳ್ವಿಕೆ ನಡೆಸಿದ್ರು. ಆದರೆ ಇಲ್ಲಿನ ಈ ವಂಶಸ್ಥರ ಸಮಾಧಿಗಳನ್ನು ಕಟ್ಟಿರುವಂಥದ್ದು 16ನೇ ಶತಮಾನದಿಂದ 17ನೇ ಶತಮಾನದ ಒಳಗಡೆ ಈ ಸಮಾಧಿಗಳನ್ನು ಕಟ್ಕೊಂಡ್ರು. ಆ ಸಮಾಧಿಗಳನ್ನು ನಾನು ನಿಮ್ಮೆಲ್ಲರಿಗೂ ತೋರ್ಸೋಕ್ಕೆ ಅಂತ ಇವಾಗ ಬಂದಿದ್ದೀನಿ. ನಾನಿವಾಗ ಇರುವಂತಹ ಜಾಗ ಬರೀದ್ ಟಾಂಬ್ಸ್ ಅಂತ. ಬರೀದ್ ಟಾಂಬ್ಸ್ ಅಂದರೆ ಕನ್ನಡದಲ್ಲಿ ಸಮಾಧಿಗಳು ಅಂತ ಕರೀತಾರೆ. ಬರೀದ್ ಸಮಾಧಿಯನ್ನು ನೋಡೋಕ್ಕೆ ನಾನು ಬಂದಿದ್ದೀನಿ. ಈಗ ನಾನು ನಿಂತಿರುವಂತಹ ಜಾಗ ಇದೇ ನೋಡ್ತಾ ಇದ್ದೀರಲ್ಲ, ಬರೀದ್ ಮೇನ್ ಗೇಟು. ಬರೀದ್ ಸಮಾಧಿಗಳನ್ನು ನೋಡೋಕೆ ಹೋಗಬೇಕು ಅಂದರೆ ಇದೇ ಗೇಟ್ನಿಂದ ಒಳಗಡೆ ಹೋಗಬೇಕು. ಗೇಟ್ ಇವಾಗ ಕ್ಲೋಸ್ ಮಾಡಿದ್ದಾರೆ, ಒಳಗಡೆ ಹೋಗೋಕ್ಕಾಗಲ್ಲ. ಗೇಟ್ ಕ್ಲೋಸ್ ಮಾಡಿದ್ರೂ ಕೂಡ ಜನಗಳು ಸುಮ್ಮನೆ ಇರ್ತಾರೆ, ಒಳಗಡೆ ಹೋಗೋದು ಬಿಡಲ್ಲ. ಒಳಗಡೆ ಹೋಗಿ ಗಲೀಜು ಮಾಡೋದನ್ನು ಮಾತ್ರ ಬಿಡೋದಿಲ್ಲ. ಬನ್ನಿ, ನಾವು ಇಲ್ಲಿ ಪಕ್ಕದಲ್ಲಿ ಜಾಗ ಇದೆ, ಒಳಗಡೆ ಹೋಗಿ ನಿಮ್ಮೆಲ್ರಿಗೂ ಸಮಾಧಿಗಳನ್ನು ತೋರಿಸೇ ಬಿಡ್ತೀನಿ. ಗುರು ಅಲ್ಲಿ ಗೇಟ್ ಕ್ಲೋಸ್ ಆಗಿದೆ. ನಾವು ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಸ್ಪೇಸನ್ನು ಬಿಟ್ಟಿದ್ದಾರೆ, ಅಲ್ಲಿಂದ ನಾವು ಒಳಗಡೆ ಹೋಗಬೇಕಾಗಿರುತ್ತೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಜಾಗ ಮಾಡಿದ್ದಾರೆ. ಇಲ್ಲಿಂದ ನಾವು ಇಲ್ಲಿಗೆ ಬಂದರೆ ಡೈರೆಕ್ಟು ಬರೀದ್ ಟಾಂಬ್ಸ್ಗಳ ಹತ್ರ ಬಂದುಬಿಡ್ತೀವಿ. ಇದು ಒಂದು ಸಮಾಧಿ. ಈ ಸಮಾಧಿ ಒಳಗಡೆ 4 ಸಮಾಧಿಗಳಿವೆ. ಯಾರ್ಯಾರ್ದು ಅಂತ ನನಗೆ ಗೊತ್ತಿಲ್ಲ. ಅದ್ರ ಪಕ್ಕದಲ್ಲಿ ಫುಲ್ ಕುಟುಂಬಸ್ಥರು ಎಲ್ಲರದ್ದು ಕೂಡ ಇಲ್ಲಿ ಸಮಾಧಿಗಳನ್ನು ಕಟ್ಕೊಂಡಿದ್ದಾರೆ. ಬಹುಶಃ ಇಲ್ಲಿಂದ ಕಾಣಿಸ್ತಾ ಇಲ್ಲ, ಹತ್ತಿರ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೊಂದು ಟಾಂಬ್ ಇದೆ. ಹಿಂಗೆ ಈ ಕಡೆ ಬಂದರೆ ಅಲ್ಲೂ ಕೂಡ ಒಂದು ಟಾಂಬ್ ಇದೆ. ಇಲ್ಲಿ ಪಕ್ಕದಲ್ಲಿ ಹೋದರೆ ಈ ಬರೀದ್ ವಂಶಸ್ಥರು ನಮಾಜ್ ಓದೋಕ್ಕೆ ಅಂತಲೇ ಇಲ್ಲಿ ಪಕ್ಕದಲ್ಲಿ ಮಸ್ಜಿದ್ ಥರ ಕಟ್ಕೊಂಡಿದ್ದಾರೆ. ಅದನ್ನು ನಾನು ನಿಮಗೆ ಇವಾಗ ನಿಮಗೆ ತೋರಿಸ್ತೀನಿ. ಸೊ ಈಗ ನಾವು ಬಂದ್ವಿ ಬಂದೇ ಬಿಟ್ವಿ. ಬರೀದ್ ವಂಶಸ್ಥರು ಬರೀ ಟಾಂಬ್ಸ್, ಬರೀ ಸಮಾಧಿಗಳನ್ನಷ್ಟೇ ಇಲ್ಲಿ ಕಟ್ಬಿಟ್ಟು ಹೋಗಿಲ್ಲ. ಬರೀದ್ ವಂಶಸ್ಥರಿಗೆ ನಮಾಜ್ ಓದೋಕ್ಕೆ ಅಂತಾನೆ ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ, ಮಸ್ಜಿದನ್ನು ಕೂಡ ಇಲ್ಲಿ ಕಟ್ಟಿದ್ರು. ಇದನ್ನು ಬರೀದ್ ಮಸ್ಜಿದ್ ಅಂತಲೂ ಕೂಡ ಕರೆಯಲಾಗುತ್ತೆ. ಅದ್ರ ಪಕ್ಕದಲ್ಲೇ ಏನೋ ಕಟ್ಟಿದ್ದಾರೆ, ಬಟ್ ಅದೇನಂತ ನನಗಿನ್ನೂ ಗೊತ್ತಾಗಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಇವಾಗ
ಬರೀದ್ ವಂಶಸ್ಥರ ಸಮಾಧಿಯ ಹತ್ರ ಬಂದೇ ಬಿಟ್ಟೆ. ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ ಅಂತ ಅನ್ನಲ್ಲ. ನೋಡಿ ಹೆಂಗಿದೆ ಅಂತ, ಹತ್ತಿರದಿಂದ ಎಷ್ಟು ಸೂಪರಾಗಿ ಕಾಣುತ್ತೆ ಗೊತ್ತಾ. ನೋಡಿ ಹೆಂಗಿದೆ ಅಂತ. ಗುರು, ಈ ಟಾಂಬ್ ಹತ್ರ ಬಂದ ತಕ್ಷಣ ಏನೂ ಇಲ್ಲ, ಈ ಒಂದು ಟಾಂಬನ್ನು ನೋಡೋಕ್ಕೆ ಸಿಗುತ್ತೆ. ಇದನ್ನು ಬಿಟ್ಟರೆ ಈ ಟಾಂಬ್ನ ಸುತ್ತಮುತ್ತಲು ಬರೀ ಶಾಹಿ ವಂಶಸ್ಥರ ಸಮಾಧಿಗಳನ್ನು ನೋಡೋಕ್ಕೆ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಒಳಗಡೆ ಅಂತೂ ಸಮಾಧಿ ಇದೆ, ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಅದರ ಅಕ್ಕಪಕ್ಕದಲ್ಲೂ ನೀವು ನೋಡ್ಬೋದು ಅವರ ವಂಶಸ್ಥರ ಸಮಾಧಿಗಳನ್ನು ಯಾವ ರೀತಿಯಲ್ಲಿ ಕಟ್ಕೊಂಡಿದ್ದಾರೆ ಅಂತ. ಗುರು, ಅಲ್ಲಷ್ಟೇ ಅಲ್ಲ, ಈ ಸಮಾಧಿಯ ಪಕ್ಕದಲ್ಲೂ ಕೂಡ ಅಲ್ಲಿ ನೋಡ್ಬೋದು, ಅಲ್ಲಿ 5ರಿಂದ 6 ಸಮಾಧಿ ಇದೆ. ಬಟ್ ಇಲ್ಲಿ ನೋಡಿ ಎಷ್ಟೊಂದು ಸಮಾಧಿ ಇದೆ ಅಂತ. ಇದು ಎಲ್ಲ ಬರೀ ಶಾಹಿ ವಂಶಸ್ಥರ ಸಮಾಧಿಗಳು. ಈ ಥರ ಇಲ್ಲಿ ಸಮಾಧಿಗಳನ್ನು ಕಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಷ್ಟು ಹೊತ್ತು ಈ ಟಾಮ್ನ ಸುತ್ತಮುತ್ತ ನೋಡಿದ್ರಿ ಸಮಾಧಿಗಳನ್ನು. ಈಗ ಮೇನು ಬರೀ ಶಾಹಿ ವಂಶಸ್ಥರ ರಾಜನ ಸಮಾಧಿಯನ್ನು ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು. ನೀವು ಇದು ನೋಡ್ತಾ ಇದ್ದೀರಲ್ಲ, ಇದು ಬರೀ ಶಾಹಿ ವಂಶಸ್ಥರ ರಾಜ ಅಲಿ ಬರೀದ್ ಶಾಹಿ ಅವರ ಸಮಾಧಿಯನ್ನು ನೀವು ನೋಡ್ತಾ ಇದ್ದೀರಾ. ನೀವು ನೋಡ್ತಾ ಇದ್ದೀರಲ್ಲ, ಈ ಅಲಿ ಬರೀದ್ ಶಾಹಿ ಅವರ ಸಮಾಧಿ ಅಷ್ಟೇ ಅಲ್ಲ, ಇಲ್ಲಿ ಅಲಿ ಬರೀದ್ ಶಾಹಿ ಅವರ ಮಗನಾದಂತಹ ಇಬ್ರಾಹಿಂ ಬರೀದ್ ಶಾಹಿ ಅವರ ಸಮಾಧಿಯನ್ನು ಕೂಡ ಇಲ್ಲಿ ಕಟ್ಟಿದ್ದಾರೆ. ಈ ಸಮಾಧಿಯ ಎಕ್ಸಾಕ್ಟ್ ಅಪೋಸಿಟಲ್ಲೇ ಇಬ್ರಾಹಿಂ ಬರೀದ್ ಶಾಹಿ ಅವರ ಸಮಾಧಿಯನ್ನು ನೋಡೋಕ್ಕೆ ಸಿಗುತ್ತೆ. ಆ ಸಮಾಧಿಯನ್ನು ವಿಡಿಯೋದಲ್ಲಿ ಮುಂದೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲರೂ ನೋಡ್ತಾ ಇರಿ. ಗುರು, ಈ ಬೀದರನ್ನು ಬರೀದ್ ಶಾಹಿಗಳಷ್ಟೇ ಆಳ್ವಿಕೆಯನ್ನು ಮಾಡಿಲ್ಲ. ಇಲ್ಲಿ ಬಹುಮನಿ ಸುಲ್ತಾನರು, ಬಹುಮನಿ ವಂಶಸ್ಥರು ಕೂಡ ಈ ಬೀದರ್ ಜಿಲ್ಲೆಯನ್ನು ಆಳಿದ್ರು. ಅವರಾದ್ಮೇಲೆ ಬರೀದ್ ಶಾಹಿ ವಂಶಸ್ಥರು ಕೂಡ ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ರು. ಇಲ್ಲಷ್ಟೇ ಅಲ್ಲ, ಬೀದರ್ನಲ್ಲಿ ಬರೀದ್ ಶಾಹಿ ಪಾರ್ಕ್ ಅಂತ ಒಂದು ಪಾರ್ಕ್ ಕೂಡ ಇದೆ. ಆ ಪಾರ್ಕಲ್ಲಿ ನಿಮಗೆ ಇದೇ ಬರೀದ್ ಶಾಹಿ ವಂಶಸ್ಥರ ಸಮಾಧಿಗಳನ್ನು ಇಲ್ಲಷ್ಟೇ ಅಲ್ಲ ಅಲ್ಲೂ ಕೂಡ ನೋಡೋಕ್ಕೆ ಸಿಗುತ್ತೆ. ನೀವೊಂದು ವೇಳೆ ಏನಾದರೂ ಬೀದರ್ ನೋಡೋಕ್ಕೆ ಬಂದರೆ ಖಂಡಿತ ಅಲ್ಲಿಗೂ ಕೂಡ ಒಂದು ವಿಸಿಟನ್ನು ಹಾಕಲೇಬೇಕು. ಗುರು, ಅಲಿ ಬರೀದ್ ಶಾಹಿ ಅವರ ಸಮಾಧಿಯನ್ನು ನಾನು ನಿಮಗೆ ಅಲ್ಲಿ ತೋರಿಸಿದೆ. ಆವಾಗಲೇ ಹೇಳಿದೆ ಕರೆಕ್ಟಾಗಿ ಅಲಿ ಬರೀದ್ ಶಾಹಿ ಅವರ ಸಮಾಧಿಯ ಎದುರುಗಡೆ ಅಪೋಸಿಟಲ್ಲಿ ನಿಮಗೆ ಇಬ್ರಾಹಿಂ ಬರೀದ್ ಶಾಹಿ ಅವರು, ಅಂದರೆ ಅಲಿ ಬರೀದ್ ಶಾಹಿ ಅವರ ಮಗನಾದಂಥ ಇಬ್ರಾಹಿಂ ಬರೀದ್ ಶಾಹಿ ಅವರ ಸಮಾಧಿಯನ್ನು ಕಟ್ಟಿದ್ದಾರೆ ಅಂತ ಹೇಳಿದೆ. ನಾನಿವಾಗ ನಿಮಗೆ ಆ ಸಮಾಧಿಯನ್ನು ಹತ್ತಿರದಿಂದ ತೋರ್ಸೋಕ್ಕೆ ಬಂದಿದ್ದೀನಿ. ನೀವು ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಇದೇ ಅಲಿ ಬರೀದ್ ಶಾಹಿ ಅವರ ಮಗನಾದಂಥ ಬರೀದ್ ಶಾಹಿ ಅವರ ಸಮಾಧಿ. ನಾನು ಈಗ ಇಬ್ರಾಹಿಂ ಬರೀದ್ ಶಾಹಿ ಅವರ ಸಮಾಧಿಯ ಹತ್ತಿರ ಬಂದಿದ್ದೀನಿ. ಗುರು, ಸಮಾಧಿ ಇರಲಿ, ಇದನ್ನು ಕಟ್ಟಿದಾರಲ್ಲ, ಇದು ಹೆಂಗೆ ಕಟ್ಟಿರಬೇಕು, ಎಷ್ಟು ಅದ್ಭುತವಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ ಅಂದರೆ ಏನು ಹೇಳಿ. ಆವಾಗಿನ ಕಾಲದ ರಾಜರ ತಲೆ, ಆವಾಗಿನ ಇಂಜಿನಿಯರಿಂಗ್ ವರ್ಕು ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಆವಾಗಿನ ಈ ಥರ ಕೆಲಸಗಳನ್ನು ಇವಾಗಿನ ಜನ್ರೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆವಾಗಿನ ತಲೆ ಇವಾಗಿನ ತಲೆಗೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಗುರು, ಈ ಇಬ್ರಾಹಿಂ ಬರೀದ್ ಶಾಹಿ ಅವರ ಸಮಾಧಿಯ ಪಕ್ಕದಲ್ಲಿ ಜಾಸ್ತಿ ಸಮಾಧಿಗಳಿಲ್ಲ. ಅಲಿ ಬರೀದ್ ಶಾಹಿ ಅವರ ಸಮಾಧಿಯ ಪಕ್ಕದಲ್ಲಿ ಇಡೀ ಅವರ ಕುಟುಂಬಸ್ಥರ, ಅವರ ಸೈನ್ಯದಲ್ಲಿ ಸ್ಪೆಷಲ್ ಆಗಿರುವಂಥ ಕೆಲವು ಪರ್ಸನ್ ಇರ್ತಾರಲ್ಲ, ಸೈನ್ಯಾಧಿಪತಿ ಆಗಿರ್ಬೋದು, ಆಮೇಲೆ ಮಂತ್ರಿಗಳಾಗಿರ್ಬೋದು, ಆ ಥರ ಇರುವಂಥವರ ಸಮಾಧಿ ಇರ್ಬೋದು ಅಂತ ನನಗನ್ಸುತ್ತೆ. ಅವರ ಸಮಾಧಿಯ ಪಕ್ಕ ಸುತ್ತಮುತ್ತ ಸಿಕ್ಕಾಪಟ್ಟೆ ಸಮಾಧಿಗಳಿವೆ.
ಬಟ್ ಇಬ್ರಾಹಿಂ ಬರೀ ಶಾಹಿ ಅವರ ಸಮಾಧಿಯ ಪಕ್ಕ ಬರೀ ಒಂದೇ ಒಂದು ಸಮಾಧಿಯನ್ನು ನೋಡೋಕ್ಕೆ ಸಿಗುತ್ತೆ. ಗುರು, ಬರೀ ಶಾಹಿ ಸಮಾಧಿಗಳನ್ನು ನೋಡಿದ್ರಿ. ಬರೀ ಶಾಹಿ ಸಮಾಧಿಗಳನ್ನು ತೋರಿಸ್ಬಿಟ್ಟು ನಿಮಗೆ ನೇರವಾಗಿ ಬರೀ ಶಾಹಿ ಸಮಾಧಿಯಿಂದ ಬೀದರ್ನಲ್ಲಿಯೇ ಇರುವಂಥ ಇನ್ನೊಂದು ದ ಮೋಸ್ಟ್ ಹಿಸ್ಟಾರಿಕಲ್ ಪ್ಲೇಸ್ಗೆ ನಾನು ನಿಮ್ಮೆಲ್ಲರನ್ನ ಕರ್ಕೊಂಡ್ಬಂದಿದ್ದೀನಿ. ಅದು ಯಾವುದು ಗೊತ್ತಾ? ಬೀದರ್ನಲ್ಲಿ ಇರುವಂಥ ಇತಿಹಾಸ ಹೊಂದಿರುವಂತಹ ಬೀದರ್ ಕೋಟೆಗೆ ನಾನು ನಿಮ್ಮೆಲ್ಲರಿಗೂ ಕರ್ಕೊಂಡ್ಬಂದಿದ್ದೀನಿ. ಗುರು, ವೆಲ್ಕಮ್ ಟು ಬೀದರ್ ಕೋಟೆ. ಗುರು, ಈ ಕೋಟೆಯನ್ನು ಬಹುಮನಿ ಸುಲ್ತಾನರಾದಂತಹ ಅಹಮದ್ ಶಾರವರು ಈ ಕೋಟೆಯನ್ನು ಕಟ್ಟಿದ್ರು. ಈ ಕೋಟೆಯನ್ನು ಕಟ್ಟಿರುವಂಥದ್ದು 1426ರಿಂದ ಹಿಡ್ಕೊಂಡು 1432ರವರೆಗೆ ಈ ಕೋಟೆಯನ್ನು ಕಟ್ಟಿದ್ರು. ಬರೀ 6 ವರ್ಷದಲ್ಲಿ ಇಷ್ಟು ದೊಡ್ಡ ಕೋಟೆಯನ್ನು ಕಟ್ಟಿದ್ರು. ಇನ್ನೊಂದು ಆಶ್ಚರ್ಯಕರವಾದಂಥ ವಿಷಯ ಏನಪ್ಪ ಅಂದರೆ, ಬರೀ 6 ವರ್ಷದಲ್ಲಿ ಇಷ್ಟು ದೊಡ್ಡ ಕೋಟೆಯನ್ನು ಹೇಗೆ ನಿರ್ಮಾಣ ಮಾಡಿದ್ರು, ಹೇಗೆ ನಿರ್ಮಿಸಿದ್ರು ಅನ್ನೋದೇ ಆಶ್ಚರ್ಯಕರವಾದಂತಹ ವಿಷಯ ಆಗುತ್ತೆ ಗುರು. ನಾವು ಈಗ ಈ ಕೋಟೆಯ ಗುಂಬಾಜ್ ದರ್ವಾಜ ಹತ್ರ ಬಂದಿದ್ದೀವಿ. ಈ ದರ್ವಾಜ ನೋಡಬೇಕು ಹೆಂಗಿದೆ ಅಂತ, ಹೆಂಗೆ ಕಟ್ಟಿದ್ದಾರೆ. ಬರೀ ಫುಲ್ ಇದು ಈ ಬಾಗಿಲಿದೆಯಲ್ಲ, ಫುಲ್ ಮೆಟಲಿಂದ, ಫುಲ್ ಕಬ್ಬಿಣದಿಂದ ಇದನ್ನು ಮಾಡಿಫೈ ಮಾಡಿದ್ದಾರೆ. ಯಾವ ಶತ್ರು, ಯಾವ ಆನೆನೇ ಆಗಲಿ, ಯಾವ ಕುದುರೆ, ಯಾವನ್ನು ಕೂಡ ಈ ಬಾಗಿಲನ್ನು ಮುರ್ಕೊಂಡು ಒಳಗಡೆ ಬರೋ ಸಾಧ್ಯತೆ ತುಂಬ ಕಮ್ಮಿನೇ ಗುರು. ಹೆಂಗಿದೆ ಗೊತ್ತಾ? ಫುಲ್ ಎಲ್ಲ ಮೆಟಲ್, ಮೇಲಿಂದ ಕೆಳಗಿನ ತನಕ ನೋಡ್ಬೋದು. ಮೇಲಿಂದ ಕೆಳಗಿನ ತನಕ ಫುಲ್ ಮೆಟ್ಲು. ಇದನ್ನು ಹೌದು, ಇದನ್ನು ಅಷ್ಟೇ. ಆಮೇಲೆ ಇದನ್ನು ಕೂಡ ಅಷ್ಟೇ. ನೀವು ನೋಡ್ಬೋದು, ಫುಲ್ ಎಲ್ಲ ಕಬ್ಬಿಣದಿಂದನೇ ಡಿಸೈನ್ ಮಾಡಿದ್ದಾರೆ. ಈಗ ನಾನು ಗುಂಬಾಜ್ ಗೇಟಿಂದ ಒಳಗಡೆ ಬಂದೆ. ಒಳಗಡೆ ಬಂದಾಗ ಇಲ್ಲಿ ಏನೋ ಹಾಕಿದ್ದಾರೆ ನೋಡ್ಬೋದು. ಇಲ್ಲಿ ಕಂಪಲ್ಸರಿ ಹಾರ್ನ್, ಸ್ಪೀಡ್ ಲಿಮಿಟ್ 20 ಕಿಲೋಮೀಟರ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಇಲ್ಲಿ ಏನಾದರೂ ಗಾಡಿಗಳು ಹೋಗುತ್ತೆ ಅಂದರೆ ಈ ಕಡೆಯಿಂದ ಒಂದು ದಾರಿ ಹೋಗುತ್ತೆ, ಆ ಕಡೆಗೆ ನೋಡ್ತಾ ಇದ್ರಲ್ಲ, ಈ ರೋಡಿಂದ ಒಂದು ದಾರಿ ಹೋಗುತ್ತೆ. ಇಲ್ಲಿಂದ ಪ್ರಯಾಣ ಮಾಡ್ಬೇಕಾದ್ರೆ ಯಾರಾದರೂ ಗಾಡಿ ಮೇಲೆ ಬರಬೇಕಿದ್ರೆ ಗಾಡಿಯ ಸ್ಪೀಡ್ ಲಿಮಿಟು 20 ಕಿಲೋಮೀಟರ್ ಪರ್ ಅವರ್ ಆಗಿರಬೇಕು. ಆ್ಯಂಡ್ ಕಂಪಲ್ಸರಿ ಹಾರ್ನ್ ಕೂಡ ಹೊಡಿಬೇಕು ಅಂತ ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಇಲ್ಲೇನು ಹಾಕಿದ್ದಾರೆ? ಆಯುಧ ಗೃಹ, ವಿಶಾಲ ತೋಪಿನ ಬುರ್ಜ್ ಅಂತ ಹಾಕಿದ್ದಾರೆ. ಗನ್ ಪೌಡರ್ ಮ್ಯಾಗ್ಝಿನ್, ಲಾರ್ಜ್ ಗನ್ ಬ್ಯಾಷನ್ನು ಎಲ್ಲ ಹಾಕಿದ್ದಾರೆ. ಏನಪ್ಪ ಇಲ್ಲಿ ಹಾಕಿದ್ದಾರೆ ಅಂದರೆ, ಈ ಕಡೆ ಇದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹಾಕಿರುವಂತಹ ಎಲ್ಲ ಮಟೀರಿಯಲ್ಗಳು ಇಲ್ಲಿರುತ್ತೆ. ಒಳಗಡೆ ಓಪನ್ ಇದೆಯಲ್ವೋ, ಹೋಗ್ಬಿಟ್ಟು ನೋಡೋಣ ಬನ್ನಿ. ಇದನ್ನು ಬಿಟ್ಟರೆ ಇದ್ರ ಅಪೋಸಿಟಲ್ಲಿ ನಿಮಗೆ ಇಲ್ಲಿ ರಂಗೀನ್ ಮಹಲ್ ಸಿಗುತ್ತೆ. ಈ ರಂಗೀನ್ ಮಹಲಲ್ಲಿ ಒಳಗಡೆ ಹೋಗೋಣ ಅಂದ್ಕೊಂಡೆ, ಬಟ್ ಈ ಕೋಟೆ ಈಗ ಈ ಪ್ಲೇಸು ಲಾಕ್ ಮಾಡಿ ಇಟ್ಟಿದ್ದಾರೆ, ಒಳಗಡೆ ಹೋಗೋಕ್ಕೆ ಆಗಲ್ಲ. ದಯವಿಟ್ಟು ಕ್ಷಮಿಸಿ, ಇದೊಂದು ಜಾಗವನ್ನು ತೋರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಮುಂದೆ ಬೇರೆ ಜಾಗವನ್ನು ತೋರಿಸ್ತೀನಿ, ಬನ್ನಿ. ಗುರು, ಯಾವುದೇ ಕೋಟೆಯನ್ನು ಕಟ್ಟಲಿ, ಪ್ರತಿ ಕೋಟೆಯಲ್ಲಿ ಜೈಲುಗಳನ್ನು ಕಟ್ತಾರೆ. ಜೈಲುಗಳು ಯಾಕಿರುತ್ತೆ ಅಂತ ನಿಮ್ಮ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತು, ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ನಾನು ಇವಾಗ ಇದೇ ಬೀದರ್ ಕೋಟೆಯ ಜೈಲಿರುವಂತಹ ಸೆಕ್ಷನಲ್ಲಿ ಇದ್ದೀನಿ. ನೀವು ನಾನು ಹಿಂದೆ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಫುಲ್ಲು ಕೈದಿಗಳನ್ನು ಹಾಕ್ತಾಯಿದ್ರು. ಇದೆಲ್ಲ ಬೀದರ್ ಕೋಟೆಯ ಜೈಲುಗಳಂತ ಹೇಳ್ಬೋದು.
ಗುರು, ಈ ಜೇಲ್ ಒಳಗಡೆ ಅಲ್ಲಿ ನೋಡ್ಬೋದು ನೀವು ಒಂದು ಥರ ಏನೋ ಇಲ್ಲಿ ಕಟ್ಟಿದ್ದಾರೆ ಕಲ್ಲು ಬಂಡೆ ಥರ, ಅದೇನಂತ ಗೊತ್ತಾಗ್ತಾ ಇಲ್ಲ. ಇದೇನಂತ ನನಗೆ ಗೊತ್ತಿಲ್ಲ. ಅಲ್ಲಲ್ಲೇ ಈ ಥರ ಸಣ್ಣ ಸಣ್ಣದಾಗಿ ಕಟ್ಟೆಗಳನ್ನ ಕಟ್ಟಿದ್ದಾರೆ. ಇದೇನಂತ ಗೊತ್ತಿಲ್ಲ. ಒಳಗಡೆ ನೋಡ್ಬೋದು ನೀವು, ಇನ್ನೂ ಒಳಗಡೆನೂ ಕೂಡ ಇನ್ನೊಂದು ಜೇಲಿದೆ. ಅದೇನಂತ ಗೊತ್ತಿಲ್ಲ. ಇದೇ ಜೇಲ ಅಥವಾ ಅಲ್ಲಿ ಒಳಗಡೆ ಇರೋ ಜೇಲ ಅಂತ ನನಗಿನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ನಿಮ್ಮ ಪ್ರಕಾರ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ಗುರು, ಮಕ್ಕಳನ್ನು ಪಿಕ್ನಿಕ್ಗೆ ಅಂತ ಇಲ್ಲಿ ಎಲ್ಲ ಟೀಚರ್ಸ್ ಕರ್ಕೊಂಬಂದಿದ್ದಾರೆ. ಯಾವ ಸ್ಕೂಲು ಅಂತ ಗೊತ್ತಿಲ್ಲ. ಎಲ್ಲ ಮಕ್ಕಳಿಗೆ ಇಲ್ಲಿ ಈ ಕೋಟೆಯನ್ನು ತೋರಿಸ್ತಾ ಇದ್ದಾರೆ. ನಾವು ಚಿಕ್ಕವರಿದ್ದಾಗ 70 ರೂಪಾಯಿ ತೊಗೊಂಡು ನಮಗೂ ಕೂಡ ಇಲ್ಲಿ ಕರ್ಕೊಂಬಂದಿದ್ರು ಗುರು. ಆವಾಗ ನೋಡಿದ ನೆನಪು, ಅದಾದ್ಮೇಲೆ ಡೈರೆಕ್ಟ್ ಇವಾಗಲೇ ಬಂದಿದ್ದು ನಾನು. ನಾವೀಗ ರಾಜರೆಲ್ಲ ವಾಸಿಸ್ತಾ ಇದ್ರಲ್ಲ ಆ ಜಾಗಕ್ಕೆ ಬಂದಿದ್ದೀವಿ. ನೀವು ಇಷ್ಟೊತ್ತು ನೋಡಿದ್ರಲ್ಲ ಅದೆಲ್ಲ ನಾರ್ಮಲ್ ಕೋಟೆಯ ಓಪನ್ ಪ್ಲೇಸು. ಬಟ್ ಇವಾಗ ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ ಈ ಪ್ಲೇಸು ಆವಾಗಿನ ಕಾಲದಲ್ಲಿ ರಾಜರು ಇದೇ ಜಾಗದಲ್ಲಿ ವಾಸಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಈ ಜಾಗದಲ್ಲಿ ಒಂದು ಮಸ್ಜಿದ್ ಕೂಡ ಇದೆ. ಈ ಮಸ್ಜಿದ್ನ 16 ಕಂಬದ ಮಸ್ಜಿದ್ ಅಂತ ಕರೀತಾರೆ. ಈ ಮಸ್ಜಿದ್ದು ಜನರಲ್ ಎಕ್ಸಾಮ್ಗಳಲ್ಲೂ ಕೂಡ ತುಂಬ ಕಡೆ ಬಂದಿದೆ. ಎಕ್ಸಾಮ್ಗಳಲ್ಲೂ ಕೂಡ ಈ ಮಸ್ಜಿದನ್ನು ಉಪಯೋಗಿಸ್ತಾರೆ. ಗುರು, ಈ ಕೋಟೆ ಕಟ್ಟಿ 500 ವರ್ಷಕ್ಕಿಂತನೂ ಜಾಸ್ತಿನೇ ಆಯಿತು. ಆದರೂ ಕೂಡ ಈ ಕೋಟೆ ಫುಲ್ ಬಿದ್ದೋಗ್ಬಿಟ್ಟಿದೆ. ಬಿದ್ದೋದ್ರೂ ಕೂಡ ಇಲ್ಲಿನ ಗವರ್ಮೆಂಟು ಈ ಕೋಟೆಯ ಸುಂದರತೆಯನ್ನು ಇನ್ನೂ ತುಂಬ ಚೆನ್ನಾಗಿ ನೋಡಿಕೊಂಡು ಕಾಪಾಡಿಕೊಂಡು ಬಂದಿದೆ. ಗುರು, ನನ್ನ ಹಿಂದೆ ಇರುವಂಥ ಈ ಮಸೀದಿಯನ್ನು ನೋಡ್ತಾ ಇದ್ದೀರಲ್ಲ, ಈ ಮಸೀದಿಯನ್ನು ಆವಾಗಿನ ಕಾಲದಲ್ಲಿ 1423ರಿಂದ 1424 ಅಂದರೆ ಒಂದೇ ವರ್ಷದಲ್ಲಿ ಇಷ್ಟು ದೊಡ್ಡ ಮಸೀದಿಯನ್ನು ಆವಾಗಿನ ಕಾಲದಲ್ಲಿ ರಾಜರು ಕಟ್ಕೊಂಡಿದ್ರು. ಈಗ ಮಸೀದಿಯ ಹೆಸರೇನಪ್ಪ ಅಂದರೆ, ಈ ಮಸೀದಿಯಲ್ಲಿ ಒಟ್ಟು 16 ಕಂಬಗಳು ಹೊಂದಿದ್ದು ಅದಕ್ಕೆ ಈ ಮಸೀದಿಯನ್ನು 16 ಸ್ತಂಭಗಳ ಮಸೀದಿ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಗುರು, ಈ ಕೋಟೆ ಎಷ್ಟು ದೊಡ್ಡದು ಅಂದರೆ ದೇವರಾಣೆಗೂ, ಈ ಕೋಟೆಯ ಬಾರ್ಡ್ರಲ್ಲಿ ಗೋಡೆಯನ್ನು ಕಟ್ಟಿದಾರಲ್ಲ, ಆ ಗೋಡೆಯ ಒಟ್ಟು ಸರಾಸರಿ ಸೈಜು ಒಟ್ಟು 5.5 ಕಿಲೋಮೀಟ್ರಷ್ಟು ಉದ್ದ ಇದೆ ಅಂತ ಹೇಳಲಾಗುತ್ತೆ. ಅಂದರೆ ಈ ಬಾರ್ಡರಿಂದ ಹಿಡ್ಕೊಂಡು, ಈ ಬಾರ್ಡರ್ ನೋಡ್ತಿದ್ದಾರಲ್ಲ, ಆ ಬಾರ್ಡ್ರಿಂದ ಹಿಡ್ಕೊಂಡು ಟೋಟಲ್ ರೌಂಡಾಗಿ ಈ ಕೋಟೆಯ ಗೋಡೆ ಇದೆಯಲ್ಲ 5.5 ಕಿಲೋಮೀಟ್ರಷ್ಟು ಇದೆ ಅಂತ ಹೇಳಲಾಗುತ್ತೆ. ನೋಡ್ಬೋದು ಅಲ್ಲಿ ಅಷ್ಟು ಉದ್ದಕ್ಕೂ ಅಲ್ಲಿ ತನಕ ಇದೆ. ಇಲ್ಲಿಂದ ನೋಡಿದ್ರೆ ಎಷ್ಟು ಕಾಣಿಸ್ತಾರೆ. ಅಲ್ಲಿ ಯಾರಾದರೂ ನಿಂತರೆ ಅಷ್ಟು ದೂರ ಈ ಕೋಟೆ ಹರಡ್ಕೊಂಡಿದೆ. ಬರೀ 6 ವರ್ಷದಲ್ಲಿ ಇಷ್ಟು ದೊಡ್ಡ ಕೋಟೆಯನ್ನು ಹೇಗೆ ನಿರ್ಮಾಣ ಮಾಡಿದ್ರು ಅನ್ನೋದೇ ಆಶ್ಚರ್ಯಕರವಾದಂಥ ವಿಷಯವಾಗುತ್ತೆ ಗುರು. ಈ ಬಹುಮನಿ ಸುಲ್ತಾನರ ರಾಜಧಾನಿ ಮೊದಲು ಕಲಬುರಗಿಯಾಗಿತ್ತು. ಕಲಬುರಗಿಯಿಂದ 15ನೇ ಶತಮಾನದಲ್ಲಿ 3000ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಸೈನ್ಯವನ್ನು ಬೀದರ್ಗೆ ವರ್ಗಾವಣೆ ಮಾಡಿಕೊಂಡು ಈ ಕೋಟೆಯನ್ನು ಪುನರ್ನಿರ್ಮಿಸಿದ್ರು ಅಂತ ಹೇಳ್ತಾರೆ. ಪುನರ್ನಿರ್ಮಾಣ ಆದಮೇಲೆ ಬಹುಮನಿ ಸುಲ್ತಾನರು ಈ ಕೋಟೆಯನ್ನು ತಮ್ಮ ರಾಜಧಾನಿಯನ್ನಾಗಿ ಘೋಷಣೆಯನ್ನು ಮಾಡಿಕೊಂಡ್ರು. ಗುರು, ಲಾಸ್ಟ್ ಟೈಮು ಶಿವಗಂಗೆ ಬೆಟ್ಟಕ್ಕೆ ಹೋದಾಗ ಒಂದು ಮಾತನ್ನು ಹೇಳಿದ್ದೆ. ಶಿವಗಂಗೆ ಬೆಟ್ಟಕ್ಕೆ ಭಕ್ತಾದಿಗಳಿಗಿಂತ ಫ್ಯಾಮಿಲಿಗಳಿಗಿಂತ ಜಾಸ್ತಿ ಲವರ್ಸೇ ಬರ್ತಾರೆ ಅಂತ. ಯಾಕಂದರೆ ನೀವಿಲ್ಲಿ ನೋಡ್ಬೋದು ನನ್ನ ಹಿಂದೆ ಈ ಗೋಡೆ ಮೇಲೆ ಬರೀ ಲವ್ವರ್ಸ್ಗಳು ಅವ್ರವ್ರ ಹೆಸರುಗಳನ್ನ ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹುಡುಗಿರು ಬರೀತಾರಲ್ಲೋ ಗೊತ್ತಿಲ್ಲ, ಆದರೆ ಹುಡುಗರು ಮಾತ್ರ ಖಂಡಿತ ಬರೆದೋಗಿರ್ತಾರೆ. ಅಲ್ಲ ಕಣ್ರೋ, ಬರೆದ್ರೆ ನಿಮ್ಮ ಲವ್ ಏನಾದರೂ ಸಕ್ಸಸ್ ಆಗುತ್ತಾ?
ಹಾಂ, ಇದೇನು ದೇವ್ರ ಕಲ್ಲ ಇದು, ದೇವ್ರ ಗೋಡೆನ ಇದು? ಇದ್ರ ಮೇಲೆ ಬರೆದ್ರೆ ನಿಮ್ಮ ಪ್ರೀತಿ ಅನ್ನೋದು ಸಕ್ಸಸ್ ಆಗೋದು ಏನಾದರೂ ಇದೆಯಾ? ಲೈ ಮನೆ ಹಾಳ್ರ ಹೋಗ್ಬಿಟ್ಟು ಕೆಲಸ ನೋಡಿರಿ, ಈ ಥರ ಬರೆದ್ಬಿಟ್ಟು ಗೋಡೆ ಹಾಳು ಮಾಡೋದಲ್ಲದೆ ನಿಮ್ಮ ಲವರ್ಸ್ಗಳ ಹೆಸರೆಲ್ಲ ಹಾಳು ಮಾಡ್ತಿದ್ದಾರೆ ಹಿಂಗೆ ಬರೆದ್ಬಿಟ್ಟು. ಯಾವಾರ ಬುದ್ಧಿ ಕಲಿತೀರಾ? ಹೋಗ್ರ ಕೆಲಸ ನೋಡಿರಿ, ಹೋಗ್ರೆ ಗುರು. ನಡ್ಕೊಂಡು ನಾನೀಗ ಹಳೆ ಕೋಟೆ ಕಡೆ ಬಂದೇ ಬಿಟ್ಟೆ. ಗುರು, ಹಳೆ ಕೋಟೆ ಒಳಗೆ ಏನಿದೆಯೋ ಅಂದ್ಕೊಂಡೆ, ಏನೂ ಇಲ್ಲ. ಹಳೆ ಕೋಟೆ ಅಂದರೆ ಹಳೆ ಕೋಟೆನೇ. ನಾವು ಆವಾಗಲೇ ನೋಡಿದ್ವಲ್ಲ, ಆ ಕೋಟೆಗಿಂತ ಸಿಕ್ಕಾಪಟ್ಟೆ ಹಾಳಾಗಿದೆ, ಎಲ್ಲ ಬಿದ್ದು ಹಾಳಾಗಿದೆ. ಈ ಕೋಟೆಯಲ್ಲಿ ಈ ಕಡೆ ನೋಡೋಕ್ಕೆ, ಈ ಭಾಗ ನೋಡೋಕ್ಕೆ ಏನೂ ಅಷ್ಟೊಂದು ಚೆನ್ನಾಗಿಲ್ಲ, ಬಿದ್ದಿರೋ ಕೋಟೆಯನ್ನು ನಾವು ನೋಡ್ಬೋದು. ಬಟ್ ಆ ಕಡೆ ಕೋಟೆ ಇದೆಯಲ್ಲ, ಆ ಕಡೆ ಕೋಟೆಯನ್ನು ಚೆನ್ನಾಗಿ ನೋಡಿಕೊಂಡು ಡೆವಲಪ್ ಮಾಡಿ ಇಟ್ಕೊಂಡಿದ್ದಾರೆ. ಗುರು, ನಡ್ಕೊಂಡು ಓಲ್ಡ್ ಫೋರ್ಟಲ್ಲಿ ನಾವೀಗ ತಖ್ತ್ ಮಹಲ್ ರೋಡಲ್ಲಿ ಇದ್ದೀವಿ. ತಖ್ತ್ ಮಹಲ್ ಇದೆ, ಈ ಕಡೆ ಏನಿದೆ ನಗಾರ್ ಖಾನ. ಈ ನಗಾರ್ ಖಾನ ಅಂದರೆ ನನಗೆ ಗೊತ್ತಾಗಿಲ್ಲ, ಬಟ್ ತಖ್ತ್ ಮಹಲ್ ಅಂದರೆ ಈ ಕಡೆ ಇದೆ, ನೋಡ್ಬೋದು. ಅಲ್ಲಿ ಆ್ಯಕ್ಚುಲಿ ನನ್ನ ಪ್ರಕಾರ ಬಹುಶಃ ಗೇಟ್ ಕ್ಲೋಸ್ ಆಗಿದೆ ಅಂತ ಅನ್ಕೋತೀನಿ. ಗೇಟ್ ಕ್ಲೋಸ್ ಆಗಿಲ್ಲ ಅಂದರೆ ನನ್ನ ಲಕ್ಕು. ಕ್ಲೋಸ್ ಆದರೆ ಏನೂ ಮಾಡೋಕ್ಕಾಗಲ್ಲ, ಹೊರಗಡೆಯಿಂದ ನೋಡಬೇಕು ಅಷ್ಟೇ. ಬನ್ನಿ, ಕ್ಲೋಸ್ ಆಗಿದೆ ಇಲ್ವಾ ನೋಡೋಣ. ನಾವೀಗ ರಾಜರ ತಖ್ತ್ ಮಹಲ್ ಹತ್ರ ಇದ್ದೀವಿ. ನಾನು ಆವಾಗಲೇ ಹೇಳಿದೆ, ಬಹುಶಃ ನನ್ನ ಪ್ರಕಾರ ಗೇಟ್ ಕ್ಲೋಸ್ ಮಾಡಿರ್ತಾರೆ ಅಂತ. ಪಕ್ಕಾ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಒಳಗಡೆ ಹೋಗಿ ನಿಮ್ಮೆಲ್ಲರಿಗೂ ತೋರ್ಸೋಕ್ಕಂತೂ ಆಗಲ್ಲ, ನೋಡ್ಬೋದು ಗೇಟ್ ಕ್ಲೋಸ್ ಆಗಿದೆ. ಇಲ್ಲಿಂದ ನೋಡಬೇಕು, ಒಳಗಡೆಯಿಂದ ತೋರಿಸ್ತೀನಿ ರೀ ಹೆಂಗಿದೆ ಅಂತ. ಗುರು, ಇಲ್ಲಿ ಯಾವುದೋ ಸುರಂಗ ದಾರಿ ಇದ್ದಂಗಿದೆ. ಬನ್ನಿ ಏನಿದೆ ಅಂತ ಒಳಗಡೆ ನೋಡೋಣ. ಎಲ್ಲನೂ ಕೂಡ ಲಾಕ್ ಹಾಕಿ ಇಟ್ಬಿಟ್ಟಿದ್ದಾರೆ, ಏನೂ ಕೂಡ ನೋಡೋಕ್ಕಾಗಲ್ಲ, ಹೊರಗಡೆಯಿಂದ ನೋಡಬೇಕು ಅಷ್ಟೇ ಗುರು. ನಾನು ಏನೇನೋ ತೋರಿಸೋಣ ಅಂತ ಬಂದೆ, ಬಟ್ ಏನೂ ತೋರ್ಸೋಕ್ಕಾಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ಜಾಸ್ತಿ ಏನೂ ಮಾಹಿತಿ ನನಗೆ ಸಿಗ್ತಾ ಇಲ್ಲ, ಡೀಟೇಲ್ಸ್ ಕೂಡ ಹಾಕಿಲ್ಲ. ಕೆಲವೊಂದು ಕಡೆ ಹಾಕಿದ್ದಾರೆ, ಎಷ್ಟು ಹಾಕಿದ್ದಾರೆ ಅಷ್ಟು ನಾನು ನಿಮಗೆ ಹೇಳಿದೆ. ಇಲ್ಲಿ ನೋಡಿ, ಯಾವುದೋ ಇಲ್ಲಿ ಒಳಗಡೆ ಗುಹೆ ಥರ ಇದೆ, ಇದೇನಂತ ಗೊತ್ತಿಲ್ಲ. ನೋಡಿ ಒಳಗಡೆ ಹೆಂಗಿದೆ ಅಂತ ನೋಡ್ಬೋದು, ಒಳಗಡೆ ಹೆಂಗಿದೆ ಅಂತ. ಇದೇನಿದು ದಾರಿನ ಏನಿದು ಗೊತ್ತಿಲ್ಲ. ಒಳಗಡೆ ಹೋದರೆ ಗೊತ್ತಾಗೋದು, ಒಳಗಡೆ ಹೋಗಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಸೊ ಇರಲಿ, ಮೇಲ್ಗಡೆ ಏನೋ ಇದೆ, ಬನ್ನಿ ನೋಡೋಣ ಮೇಲ್ಗಡೆ ಏನಿದೆ ಅಂತ. ಎಲ್ಲ ಅಂದರೆ ಎಲ್ಲ ಹಾಳಾಗೋಗ್ಬಿಟ್ಟಿದೆ ಗುರು. ನೋಡಿ ಇಲ್ಲಿ ಹೆಂಗಿದೆ ಅಂತ. ಎಲ್ಲ ಇಲ್ಲಿ ಯಾವುದೋ ಜೈಲ್ ಇದ್ದಂಗಿದೆ, ಇದು ಬಹುಶಃ ಜೈಲ್ ಅನಿಸುತ್ತೆ ನನ್ನ ಪ್ರಕಾರ. ಟೋಟಲ್ ಎಲ್ಲನೂ ಕೂಡ ಬಿದ್ದು ಹಾಳಾಗಿ ಹೋಗಿದೆ. ಆ ಕಡೆ ಮಾತ್ರ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಈ ಸೈಡ್ ಮೇಂಟೈನ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಬಹುಶಃ ಗೌರ್ಮೆಂಟು ಬಜೆಟ್ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಇದು ಏನಂತ ನನಗಿನ್ನೂ ಗೊತ್ತಾಗಿಲ್ಲ ಗುರು. ಎಲ್ಲ ಬಿದ್ದೋಗಿದೆ. ಮೊದಲು ನನ್ನ ಪ್ರಕಾರ ಇಲ್ಲೆಲ್ಲ ರೂಮ್ಗಳಿದ್ವು ಅಂತ ನನಗನ್ಸುತ್ತೆ ಗುರು. ಈಗೆಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ, ನೋಡ್ಬೋದು, ಎಲ್ಲ ಬಿದ್ದು ಹಾಳಾಗಿ ಹೋಗಿದ್ದಾವೆ. ಇಲ್ಲೂ ಕೂಡ ಏನೋ ಸುರಂಗ ಇರೋ ಹಾಗಿದೆ, ನೋಡ್ಬೋದು. ಇಲ್ಲಿ ನೋಡಿ ಹೆಂಗಿದೆ ಸುರಂಗ ಇದ್ದಂಗೆ. ಇಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಮೇಲಿಂದ ಕೆಳಗೆ ಹೋಗೋ ದಾರಿ ಅಂತ ನನಗನ್ಸುತ್ತೆ ಗುರು. ಇದನ್ನು ಲಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಹೆಂಗಿದೆ ನೋಡಿ, ಇಲ್ಲಿಂದ ದಾರಿ ಹೋಗ್ಬೋದು ನನ್ನ ಪ್ರಕಾರ. ಇಲ್ಲಿಂದ ದಾರಿ ಹೋಗ್ಬೋದು, ಅಲ್ಲ ಹೋಗುತ್ತೆ ಗುರು. ದಾರಿ ಕಾಣಿಸ್ತಿದೆ ನನಗಲ್ಲಿ ಒಳಗಡೆ ಗುರು. ಇಲ್ಲಿಂದ ಈ ಕೋಟೆ ಒಳಗೆ ಇಲ್ಲೊಂದು ಸಣ್ಣದಾಗಿ ಊರನ್ನು ಮಾಡ್ಕೊಂಡಿದ್ದಾರೆ. ಸಣ್ಣದಾಗಿ ಊರು ಥರ ಕಟ್ಕೊಂಡಿದ್ದಾರೆ. ನೀವು ಅಲ್ಲಿ ನೋಡ್ಬೋದು. ಆ ಊರಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಅದು ಯಾವ ಊರು ಅಂತ ನನಗೆ ಗೊತ್ತಿಲ್ಲ, ಗೊತ್ತಿದ್ದರೆ ಕಮೆಂಟ್ ಮಾಡಿ.
ಕೋಟೆಗೆ ಒಟ್ಟು 7 ದ್ವಾರಗಳಿವೆ. ಈ ಎಲ್ಲ ದ್ವಾರಗಳಲ್ಲಿ ಮುಖ್ಯವಾಗಿರುವಂತಹ ದ್ವಾರಗಳಂದರೆ 5 ಮಾತ್ರ. ಅದರಲ್ಲಿ ಮೊದಲನೆಯ ದ್ವಾರ ಮಾಂಡೋ ದ್ವಾರ, ಎರಡನೆಯದು ಕಲ್ಮಡ್ಗಿ ದ್ವಾರ, ಮೂರನೇದು ಡೆಲ್ಲಿ ದ್ವಾರ, ನಾಲ್ಕನೇದು ಕಲ್ಯಾಣಿ ದ್ವಾರ, ಐದನೇದು ಕರ್ನಾಟಕ ದ್ವಾರ. ಈ 5 ದ್ವಾರಗಳು ಈ ಕೋಟೆಯ ಮುಖ್ಯ ಪ್ರಾಮುಖ್ಯತೆ ಹೊಂದಿರುವಂತಹ ದ್ವಾರಗಳಾಗಿವೆ. ಇಷ್ಟೊತ್ತು ನೋಡಿದ್ರಲ್ಲ, ಇದೇ ಬೀದರ್ ಕೋಟೆ. ಕೋಟೆ ಏನೋ ತುಂಬ ದೊಡ್ಡದಾಗಿದೆ, ಆದರೆ ಒಳಗಡೆ ನೋಡೋಕ್ಕೆ ತುಂಬ ಕಮ್ಮಿ ಇದೆ. ಯಾಕೆ ಅಂತೀರಾ, ಎಲ್ಲವನ್ನು ಕೂಡ ಲಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಏನಂತ ನೋಡಬೇಕು, ಮೇನ್ ನೋಡಬೇಕಾಗಿರೋದನ್ನೇ ಲಾಕ್ ಮಾಡಿಬಿಟ್ಟಿದ್ದಾರೆ. ಏನು ನೋಡಬೇಕು ಅಂತ ಗೊತ್ತಾಗಿಲ್ಲ. ನೋಡಿದಷ್ಟು ನೋಡಿದೆ, ನಾನು ಎಷ್ಟು ನೋಡಿದೆ ಅಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ನಾನು ನೋಡಿರುವಷ್ಟು ನಿಮಗೆ ತೋರಿಸಿದೆ, ನನಗೆ ಅರ್ಥ ಆಗಿದಷ್ಟು ನಿಮಗೆ ಹೇಳಿದೆ. ವಿಡಿಯೋ ಅರ್ಥ ಆಯಿತೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ, ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಅಷ್ಟೇ ಅಲ್ಲ, ಈ ಕೋಟೆಯನ್ನು ಕಟ್ಟಿದಂತಹ ಬಹುಮನಿ ಸುಲ್ತಾನರು ಬರೀ ಬೀದರ್ ಕೋಟೆ ಅಷ್ಟೇ ಅಲ್ಲ, ಸುಮಾರು ಕೋಟೆಗಳನ್ನು ಕಟ್ಟಿದ್ದಾರೆ. 6 ಕೋಟೆಯನ್ನು ಕಟ್ಟಿರ್ಬೋದು ಅಂತ ನನಗನ್ಸುತ್ತೆ. ಬೀದರು, ಆಮೇಲೆ ಕಲಬುರಗಿ, ಬಸವ ಕಲ್ಯಾಣ, ರಾಯಚೂರು, ಆಮೇಲೆ ಯಾವ್ಯಾವ 5-6 ಕೋಟೆ ಇದೆ. ಮುದ್ಗಲ್ ಕೋಟೆ ಒಂದಿದೆ, ಇನ್ನೊಂದು ಕೋಟೆ ಯಾವುದಂತ ನನಗೆ ನೆನಪಾಗ್ತಾ ಇಲ್ಲ. ಸೊ ಯಾವುದಂತ ನೋಡಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಒಳ್ಳೆ ದೊಡ್ಡ ಮೂವಿಗಳು ಕೂಡ ಇಲ್ಲಿ ಶೂಟ್ ಆಗಿದೆ. ಕೋಟೆನೂ ತುಂಬ ಫೇಮಸ್ ಇದೆ, ಬಟ್ ನೋಡೋಕ್ಕೆ ಒಳಗಡೆ ಏನೂ ಇಲ್ಲ. ಶೂಟಿಂಗ್ ಸ್ಪಾಟ್ ಮಾತ್ರ ಸಖತ್ತಾಗಿದೆ, ಫೋಟೋ ತಕ್ಕೋಬೋದು, ವೀಡಿಯೋಗಳನ್ನು ಕೂಡ ಮಾಡ್ಬೋದು. ಸೊ ನಾನು ಮಾಡಿರುವಂಥ ತೋರಿಸಿರುವಂಥ ಈ ಜಾಗ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನ್ನ ಮೇಲೆ ಸದಾಕಾಲ ಇರಲಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.